Very good morning, friends. Previous class, I will discuss about the business management. So, ವ್ಯವಹಾರ ನಿರ್ವಹಣೆಯ ಬಗ್ಗೆ ಮಾತನಾಡ್ತಾ ಇದ್ದಾಗ ಪ್ರೀವಿಯಸ್ ಅಲ್ಲಿ ನಾನು ನಿಮಗೆ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಸ್ ಬಗ್ಗೆ ಮಾತನಾಡಿದ್ದೆ. ಇವತ್ತು ಮುಂದುವರೆದು ಅದಕ್ಕೆ ಸಂಬಂಧಪಟ್ಟಂತೆ ದ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡ್ತಾನೆ. ಅಂದರೆ ಆ ಒಂದು ನಿರ್ವಹಣೆಯ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಈಗ ಆಲ್ರೆಡಿ ನೀವು ಕಳೆದ ಒಂದು ತರಗತಿಯಲ್ಲಿ ನೀವು ಕಲ್ತ್ಕೊಂಡಿದ್ದೀರಿ. ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅನ್ನ ನಾನು ಪ್ರೀವಿಯಸ್ ಅಲ್ಲಿ ಹೇಳ್ತಾ ಇದ್ದೆ, ದ ವೆರೈಟಿ ಆಫ್ ದ ಮ್ಯಾನೇಜ್ಮೆಂಟ್ಸ್ ಅವೈಲಬಲ್ ಇನ್ ದ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, human resource management, sales management, accounts management. These type of the various types of the managements are available. And now, under the production management, ಏನು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಅದರ ಒಂದು ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದಾಗ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ಗೆ ಬಂದಾಗ ಅಥವಾ ಉತ್ಪಾದನಾ ನಿರ್ವಹಣೆ ವಿಚಾರದಲ್ಲಿ ನಾವು ಅಧ್ಯಯನ ಮಾಡಬೇಕಂತ ಹೇಳಿದಾಗ, ಇಟ್ಸ್ ಅ ಡಿಸೈನ್ ದ ಪ್ರಾಡಕ್ಟ್ and the local and layout of the plants and the building, planning and control of the factory operations, and operation of the purchase and the storage of materials, and inventory and quality control, and the research and developments. ಅಂದು ಏನಿಲ್ಲಿ ಉತ್ಪಾದನಾ ನಿರ್ವಹಣೆಯ ಬಗ್ಗೆ ಮಾತನಾಡಬೇಕಂತ ಹೇಳಿದಾಗ, ಮೊದಲಿಗೆ ಯಾವ ಒಂದು ವಸ್ತುವನ್ನು ನಾವು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತ ಉತ್ಪಾದನೆಯನ್ನ ನಾವು ಡಿಸೈನ್ಸ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಲೊಕೇಶನ್ಸ್, ಎಲ್ಲಿ ನೀವು ಉತ್ಪಾದನೆ ಮಾಡ್ತಾ ಇದ್ದೀರಿ ಅದರ ಲೇಔಟ್ ಪ್ಲಾನ್ಸ್ ಹೇಗಿದೆ ಅದನ್ನ ನೋಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಮತ್ತು ನಿಯಂತ್ರಣ ಸಂಬಂಧಪಟ್ಟಂತ ಫ್ಯಾಕ್ಟರಿ ಆಪರೇಷನ್ಸ್ ಗಳನ್ನ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್, ಆಪರೇಷನ್ ಆಫ್ ದ ಪರ್ಚೇಸ್ ಆಫ್ ದ ಸ್ಟೋರೇಜ್ ಮೆಟೀರಿಯಲ್ಸ್. ಸ್ಟೋರೇಜ್ ಮೆಟೀರಿಯಲ್ಸ್ ಅಂತ ಹೇಳಿದಾಗ ಅತ್ಯವಶ್ಯಕವಾಗಿರುವಂತಹ ಮೆಟೀರಿಯಲ್ಸ್ ಗಳನ್ನ ನಾವು ಬೈ ಮಾಡಬೇಕಾಗುತ್ತೆ, ಅದನ್ನ ನಾವು ಸ್ಟೋರೇಜ್ ಮಾಡಬೇಕಾಗುತ್ತೆ, ಎಲ್ಲಿ ಶೇಖರಣ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡಿರ್ತೀವಿ ಅಂತೇಳಿ. ಸೊ ಇನ್ವೆಂಟ್ರಿ, ಕಾಸ್ಟ್ ಅಂಡ್ ಕ್ವಾಲಿಟಿ ಕಂಟ್ರೋಲ್. ನಿಮಗೆ ಇಲ್ಲಿ ಬರ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ರಾ ಮೆಟೀರಿಯಲ್ಸ್ ಗಳನ್ನ ಅದನ್ನ ನೀವೇನ್ ಮಾಡಬೇಕಾಗುತ್ತೆ, ಅದನ್ನ ಇನ್ವೆಂಟ್ರಿ ಅಂದ್ರೆ ಶೇಖರ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಾಲಿಟಿ ಕಂಟ್ರೋಲ್ಸ್ ಗಳನ್ನ ನೀವಲ್ಲಿ ನೋಡ್ಬೇಕಾಗುತ್ತೆ. ಅಂಡ್ ಫೈನಲಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಸ್ತುವನ್ನ ನಾವಿಲ್ಲಿ ಉತ್ಪಾದನೆ ಮಾಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧನೆಗಳಾಗಬೇಕಾಗುತ್ತೆ. ಜೊತೆಯಲ್ಲಿ ಅದನ್ನು ನಾವು ಹೇಗೆ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂಥದ್ದು. ಸೊ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಂಡರ್ ನಲ್ಲಿ ಎರಡನೆಯ ಒಂದು ಮ್ಯಾನೇಜ್ಮೆಂಟ್ಸ್ ನಾವು ಅಧ್ಯಯನ ಮಾಡುವಂಥದ್ದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಮಾರ್ಕೆಟಿಂಗ್ ರಿಸರ್ಚ್ ಇಸ್ ಡಿಟರ್ಮೈನ್ ದ ನೀಡ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದ ಕನ್ಸ್ಯೂಮರ್ಸ್. ಇಲ್ಲಿ ಒಬ್ಬ ಗ್ರಾಹಕ ಅಥವಾ ಅನುಭೋಗಿಯ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ನಾವು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಮಾರ್ಕೆಟಿಗೆ ಅದನ್ನ ತಗೊಂಡು ಬರ್ತೇವೆ. ಅಂಡ್ ದ ಪ್ಲಾನಿಂಗ್ ಅಂಡ್ ಡೆವಲಪಿಂಗ್ ಸಸ್ಟೈನಬಲ್ ಪ್ರಾಡಕ್ಟ್ಸ್, ಸೆಟ್ಟಿಂಗ್ ದ ಅಪ್ರೋಪ್ರಿಯೇಟ್ ಪ್ರೈಸಸ್, ಸೆಲೆಕ್ಟಿಂಗ್ ದ ರೈಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಲೈಕ್ ಅಡ್ವರ್ಟೈಸಿಂಗ್ ಅಂಡ್ ಸೇಲ್ಸ್ಮ್ಯಾನ್ಶಿಪ್ಸ್ ಆಫ್ ದ ಕಮ್ಯುನಿಕೇಟ್ ವಿತ್ ದ ಕಸ್ಟಮರ್ಸ್. ಒಬ್ಬ ಗ್ರಾಹಕನನ್ನ ನಾವು ಹೇಗೆಲ್ಲ ಸಂಪರ್ಕ ಮಾಡ್ತಾ ಇದ್ದೀವಿ, ಹೇಗೆ ನಾವು ರೀಚ್ ಮಾಡ್ತಾ ಇದ್ದೀವಿ, ಅಥವಾ ಒಬ್ಬ ಗ್ರಾಹಕನ ಅಥವಾ ಅನುಭೋಗಿಯ ಒಂದು ರಿಕ್ವೆಸ್ಟ್ ಏನಿದೆ ಅಥವಾ ಅವನ ಎಕ್ಸ್ಪೆಕ್ಟೇಷನ್ ಏನಿದೆ, ವಾಟ್ ಆರ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಕನ್ಸ್ಯೂಮರ್ಸ್ ಆರ್ ಕಸ್ಟಮರ್ಸ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ರೆ ಅದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೂರನೇ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್, ಇಟ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಶಾರ್ಟ್ ಆಗಿ ನಾವೇನು ಹೇಳ್ತೀವಿ, ಇಟ್ಸ್ ಇನ್ ಕಾಲ್ಡ್ ಫಾರ್ ಇಟ್ಸ್ ಮೈನ್ ವರ್ಡ್, ಇಟ್ಸ್ ಇನ್ ವೈಟಮಿನ್ ಎಂ. ಒಬ್ಬ ಮನುಷ್ಯನಿಗೆ ವಿಟಮಿನ್ ಅನ್ನುವಂಥದ್ದು ಹೇಗೆಲ್ಲ ಇಂಪಾರ್ಟೆನ್ಸ್ ಆಗಿದೆ, ಅದೇ ರೀತಿ ಒಂದು ವೈಟಮಿನ್ ಎಂ ಅಥವಾ ವಿಟಮಿನ್ ಎಂ ಅಂತ ಹೇಳಿದ್ರೆ ಮನಿ. ಇದು ಹಣಕಾಸು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಹಣಕಾಸು ಅನ್ನುವಂಥದ್ದು ಬಹಳಷ್ಟು ಅತ್ಯುತ್ತಮ ಪಾತ್ರವನ್ನ ವಹಿಸುತ್ತೆ. ಅದು ಮನುಷ್ಯನ ಜೀವನದಲ್ಲಿರ್ಬೋದು ಅಥವಾ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದ್ರಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ಒಂದು ನಿರ್ವಹಣೆಯನ್ನು ಮಾಡ್ಬೇಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಅಂತ ನಾವು ಹೇಳ್ಬೋದು. ಅಂಡ್
ಅಂಡರ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೆಲೆಕ್ಟಿಂಗ್ ದ ಅಪ್ರೋಪ್ರಿಯೇಟ್ ಸೋರ್ಸ್ ಆಫ್ ದ ಫಂಡ್ಸ್. ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲೆಲ್ಲಿ ನಾವು ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ತಾ ಇದೀವಿ ಅನ್ನುವಂಥದ್ದು. ರೈಸಿಂಗ್ ದ ರಿಕ್ವೈರ್ಮೆಂಟ್ ಫಂಡ್ಸ್ ಅಟ್ ದ ರೈಟ್ ಟೈಮ್. ಫಂಡ್ಸ್ ಅನ್ನ ನಾವು ರೈಸ್ ಮಾಡಬೇಕಾಗಿದೆ, ಅದಕ್ಕೆ ಯಾವುದೊಂದು ನಿಖರವಾದಂತಹ ಒಂದು ಸಮಯ ಬರುತ್ತೆ ಅಲ್ಲಿವರೆಗೆ ನಾವು ನೋಡಿಕೊಂಡು ಆ ಒಂದು ಸಂದರ್ಭದಲ್ಲೇ ನಾವು ಅಮೌಂಟ್ ಅನ್ನ ರೈಸ್ ಮಾಡಬೇಕಾಗುತ್ತೆ ಅಥವಾ ಫಂಡ್ಸ್ ಅನ್ನ ರೈಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್ ಆಫ್ ಅರ್ನಿಂಗ್ಸ್. ಒಂದು ಆಡಳಿತದಲ್ಲಿ ಗಳಿಕೆಯನ್ನ ಹೇಗೆ ಮಾಡಬೇಕಾಗುತ್ತೆ, ಹೇಗೆ ಆಡಳಿತಾತ್ಮಕವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ, ಅದನ್ನ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಟಿಮಿಂಗ್ ದ ವ್ಯಾಲ್ಯೂಮ್ ಆಫ್ ಫೌಂಡ್. ಏನು ನಾವು ಕಾಮನ್ ಆಗಿ ನಾವು ಏನು ಕೆಲಸವನ್ನ ಮಾಡ್ತಾ ಇದ್ದೀವಿ ಅದರ ಒಂದು ವ್ಯಾಲ್ಯೂಮ್, ಅದರ ಒಂದು ಗಾತ್ರವನ್ನ ನಾವು ಎಸ್ಟಿಮೇಟ್ ಮಾಡ್ಬೇಕಂತ ಹೇಳಿದ್ರೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಪರ್ಸನಲ್ ಮ್ಯಾನೇಜ್ಮೆಂಟ್. ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಎಷ್ಟು ಅತ್ಯಂತ ಪ್ರಮುಖವಾಗಿತ್ತು, ಸೊ ಅದೇ ರೀತಿ ಈ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಮುಖ್ಯವಾದಂತ ಒಂದು ಅಂಗ. ಯಾಕೆಂತ ಹೇಳಿದ್ರೆ ದ ಪರ್ಸನಲ್ ಮ್ಯಾನೇಜ್ಮೆಂಟ್ ಇಟ್ಸ್ ಎ ಮೇನ್ ಪಿಲ್ಲರ್ ಆಫ್ ದ ಎವ್ರಿ ಕಂಪನೀಸ್. ಯಾಕೆಂತ ಹೇಳಿದ್ರೆ ಅಲ್ಲಿಗೆ ಬೇಕಾಗಿರುವಂತಹ ಮ್ಯಾನ್ ಪವರ್ಸ್ ಏನಿದೆ, ಸಿಬ್ಬಂದಿಗಳು ಏನ್ ಬೇಕಾಗಿದೆ, ಯಾವ ಒಂದು ಫ್ಯಾಕ್ಟರಿ ಔಟ್ಲೆಟ್ಸ್ಗೆ ಯಾರು ಬೇಕಾಗಿದ್ದಾರೆ, ಇವನ್ನೆಲ್ಲವನ್ನು ಕೂಡ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಸ್ನವರು ಅದನ್ನ ಪ್ರೋಸೆಸ್ ಮಾಡ್ತಾರೆ. ದೆನ್ ರೆಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್, ಅಪ್ರೈಸಲ್, ಪ್ರಮೋಷನ್, ಟ್ರಾನ್ಸ್ಫರ್, ಕಾಂಪನ್ಸೇಷನ್, ಎಂಪ್ಲಾಯ್ ವೆಲ್ಫೇರ್ ಸ್ಕೀಮ್ ಆರ್ ಸರ್ವಿಸಸ್ ಅಂಡ್ ಪರ್ಸನಲ್ ರೆಕಾರ್ಡ್ಸ್ ಅಂಡ್ ರಿಸರ್ಚ್. ನೋಡಿ, ಒಂದು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಳಗಡೆ ಏನೆಲ್ಲ ಪ್ರಮುಖವಾದಂತಹ ಒಂದು ಅಂಶವನ್ನ ನಾವಲ್ಲಿ ನೋಡ್ತೇವೆ ಅನ್ನೋದು. ಹಾಗಾದ್ರೆ ವಾಟ್ ಈಸ್ ಸಿಸ್ಟಮ್ ಅಪ್ರೋಚ್? ಬಿಫೋರ್ ದಟ್ ಆ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಎ ಸೆಟ್ ಆಫ್ ಡೀಟೇಲ್ಸ್, ಮೆಥಡ್ಸ್, ಪ್ರೊಸೀಜರ್ಸ್ and the routines establishment are formulated to carry out a special activity, perform a duty or solve the problems ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಒಂದು ನೇಚರ್ ಆಫ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ನೇಚರ್ಸ್ ಇದೆ? A system is a combination of the part and subsystem. ಈಗ ಒಂದು ಸಿಸ್ಟಮ್ ಇದೆ, ಸಿಂಪಲ್ ಆಗಿ ನಾನು ಎಕ್ಸಾಂಪಲ್ ಕೊಡ್ತಾನೆ. ಏನಂತ ಹೇಳಿದ್ರೆ ಒಂದು ಕಂಪ್ಯೂಟರ್ಸ್ ನಾವು ಅಸೆಂಬಲ್ ಮಾಡಬೇಕಾಗಿದೆ. ನಮಗೆ ಹೇಗೆ ಕಾನ್ಫಿಗರೇಷನ್ಸ್ ಬೇಕಾಗಿದೆ ಆ ಕಾನ್ಫಿಗರೇಷನ್ಸ್ಗೆ ತಕ್ಕಂತೆ ನಾವು ಸಿಸ್ಟಮ್ ಅನ್ನ ಮಾಡ್ಕೊಳ್ತೇವೆ, ಅಸೆಂಬಲ್ ಮಾಡ್ತೇವೆ. ಸೊ ಅದೇ ರೀತಿ ದ ಪಾರ್ಟ್ಸ್ ಅಂಡ್ ಸಬ್ ಪಾರ್ಟ್ ಆಫ್ ದ ಸಿಸ್ಟಮ್ಸ್ ಆರ್ ಮ್ಯೂಚುವಲಿ ರಿಲೇಟೆಡ್ ಟು ಈಚ್ ಅಂಡ್ ಅದರ್ಸ್. ನಾವು ಯಾವುದೇ ಒಂದು ವಸ್ತುವನ್ನ ನಾವು ಸಬ್ ಪಾರ್ಟ್ಸ್ ಗಳನ್ನ ನಾವು ಜಾಯಿನ್ ಮಾಡ್ತಾ ಇದ್ದೀವಿ, ಆ ಜಾಯಿನ್ ಮಾಡ್ತಾ ಇದ್ದಕ್ಕೆ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ, ಇರುವಂಥದ್ದು. ಅರೇಂಜ್ಮೆಂಟ್ ಇನ್ ದ ಸಿಸ್ಟಮ್ ಇಸ್ ಮೋರ್ ಇಂಪಾರ್ಟೆಂಟ್. ಅರೇಂಜ್ಮೆಂಟ್ ಇಸ್ ಅ ಸಿಸ್ಟಮ್ ಇಸ್ ಅ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಹಾಗೆ ದ ಸಿಸ್ಟಮ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಔಟ್ಪುಟ್ಸ್, ಪ್ರಿವಿಲೆನ್ಸ್ ಆಫ್ ದ ಬೌಂಡ್ರಿ, ಕ್ಲೋಸ್ ಅಂಡ್ ಓಪನ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮುಖ್ಯವಾಗಿ ಒಂದು ಪ್ರಕ್ರಿಯೆ ನೋಡಬೇಕಾಗುತ್ತೆ. ಏನಂತ ಹೇಳಿದಾಗ ಒಂದು ಸಿಸ್ಟಮ್ನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವಲ್ಲಿ ನೋಡೋಣ. ಕಾಮನ್ ಆಗಿ ಒಂದು ಕಂಪ್ಯೂಟರ್ಸ್ ಅಂತ ಹೇಳಿದಾಗ ಬ್ಲಾಕ್ ಡಯಾಗ್ರಾಮ್ನ ಬರಿತೇವೆ ನಾವು. ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳಿದಾಗ ಅದರದ್ದು ಮೇನ್ ಫಂಕ್ಷನ್ಸ್ ಏರಿಯಾಸ್ ಅನ್ನು ಬರಿತೇವೆ. ಹಾಗೆ ಇಲ್ಲೂ ಕೂಡ ಬರಿತೇವೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಸಿಸ್ಟಮ್ ಜೊತೆಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಪ್ರೋಸೆಸ್ ಅಂತ ಹೇಳಿದ್ರೆ ಎಂಪ್ಲಾಯ್ಸ್ ವರ್ಕ್ ಆಕ್ಟಿವಿಟೀಸ್, ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಅಂಡ್ ಟೆಕ್ನಾಲಜಿ ಅಂಡ್ ಆಪರೇಷನ್ ಮೆಥಡ್ಸ್, ಈ ಮೂರು ಅಂಶಗಳ ಆಧಾರದ ಮೇಲೆ ನಾವು ಏನು ಇನ್ಪುಟ್ಸ್ ಅನ್ನ ಹಾಕ್ತೇವೆ, ಅದು ಔಟ್ಪುಟ್ಸ್ ಅನ್ನ ಏನು ರಿಸಲ್ಟ್ಸ್ ಬರುತ್ತೆ, ಅಥವಾ ಒಂದು ಸಿಸ್ಟಮ್ ಅಥವಾ ಒಂದು ಎನ್ವೈರನ್ಮೆಂಟ್ ನಲ್ಲಿ ಹೇಗೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅಲ್ಲಿ ಇನ್ಪುಟ್ಸ್ ಅಲ್ಲಿ ಬಂದಾಗ ನಾವು ರಾ ಮೆಟೀರಿಯಲ್ಸ್ ತೋರಿಸ್ತೇವೆ, ಹ್ಯೂಮನ್ ರಿಸೋರ್ಸ್ ತೋರಿಸ್ತೇವೆ, ಕ್ಯಾಪಿಟಲ್ ಹಾಕ್ತೇವೆ, ಟೆಕ್ನಾಲಜಿ ಹಾಕ್ತೇವೆ, ಇನ್ಫಾರ್ಮೇಶನ್ಸ್ ಹಾಕ್ತೇವೆ. ಬಟ್ ಫೈನಲಿ ದ ಔಟ್ಪುಟ್ಸ್ ರಿಸಲ್ಟ್ಸ್, ಪ್ರಾಡಕ್ಟ್ ಅಂಡ್ ಸರ್ವಿಸ್, ಫಿನಾನ್ಷಿಯಲ್ ರಿಸಲ್ಟ್ಸ್, ಇನ್ಫಾರ್ಮೇಶನ್, ಹ್ಯೂಮನ್ ರಿಸೋರ್ಸ್ ರಿಸಲ್ಟ್ಸ್. ನೋಡಿ, ಇದೆಲ್ಲವೂ ಕೂಡ ಒಂದು ಪ್ರೋಸೆಸ್ ಸಿಸ್ಟಮ್ನ ಒಂದು ಅಪ್ರೋಚ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ದೆನ್ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ದ ಸಿಸ್ಟಮ್ಸ್ ಅಂತ ನಾವೇನು ಹೇಳ್ತೇವೆ? ದೇರ್ ಆರ್ 2 ಸಿಸ್ಟಮ್ ಕ್ಲಾಸಿಫಿಕೇಶನ್.
ನಂಬರ್ ಓಪನ್ ಸಿಸ್ಟಮ್ ಅಂಡ್ ಕ್ಲೋಸ್ಡ್ ಸಿಸ್ಟಮ್. ಹಾಗಾದ್ರೆ ಓಪನ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಏನು? An open system activities interact with its environment by interacting with the other systems. It tries of establishment exchange relationship. The open system are feedback mechanism. But the closing system anta helidre enu? Closed system have no interaction with the environment. Closed system are self-contained and self-maintained. Closed systems are a mechanism. The closed systems are like closed loops ಅಂತ ಹೇಳ್ತೀವಿ. ಇದಿಷ್ಟು ನಿಮಗೆ ಮೊದಲ ಒಂದು ಚಾಪ್ಟರ್ನಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದಂಥ ಅಂಶಗಳು. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ 2ನೇ ಯೂನಿಟ್ನಲ್ಲಿ ಮಾಡ್ತಾನೆ. 2ನೇ ಯೂನಿಟ್ನಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಾನೆ ಅಂತ ಹೇಳಿದಾಗ ಮ್ಯಾನೇಜ್ಮೆಂಟ್ನ ಅನೇಕ ರೀತಿಯ ಫಂಕ್ಷನ್ಸ್ಗಳಿದೆ. ಆ ಫಂಕ್ಷನ್ಸ್ಗಳ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ನಲ್ಲಿ ಹೇಳಿದ್ದೆ. ಉರ್ವಿಕನ್ ಗಲಿಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಈಸ್ ಇನ್ ಕ್ರಿಯೇಟ್ ದ ಒನ್ ವರ್ಡ್ PODSCORB, PODSCORB ಅಂತ ಹೇಳಿದ್ರೆ P ಫಾರ್ ಪ್ಲಾನಿಂಗ್, O ಫಾರ್ ಆರ್ಗನೈಸೇಷನ್, D ಫಾರ್ ಡೈರೆಕ್ಷನ್, S ಫಾರ್ ಸ್ಟಾಫಿಂಗ್, CO ಫಾರ್ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಷನ್, R ಫಾರ್ ರಿಪೋರ್ಟಿಂಗ್, B ಫಾರ್ ಬಡ್ಜೆಟ್. ಈ ಒಂದು ವರ್ಡ್ಸ್ನ ನೀವು ರಿಮೆಂಬರ್ ಮಾಡಿಕೊಂಡ್ರೆ ಒಂದು ಕಂಪನಿಯ ಸಂಪೂರ್ಣ ಕಾನ್ಸೆಪ್ಟ್ಸ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದರ ಮೊದಲ ಒಂದು ಲೆಟರ್ಸ್ ಅಂತ ಹೇಳಿದಾಗ ಪ್ಲಾನಿಂಗ್. ಈ ಪ್ಲಾನಿಂಗ್ನ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್.